ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದೇನಾ? ಬೆಂಗಳೂರು ಮಾನ ಪದೇ ಪದೇ ಹರಾಜಾಗ್ತಾ ಇದೆ. ರಾಜಧಾನಿಯ ಮಾನ ಹರಾಜು ಹಾಕ್ತಿದೆ. ಆಡಳಿತ ವ್ಯವಸ್ಥೆ ಏನು ಮಾಡ್ತಾ ಇದೆ? ಕಸದಿಂದ ಸಿಲಿಕಾನ್ ಸಿಟಿ ಮಾನ ಹರಾಜು ಆಗಿದ್ದು ಆಯಿತು. ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕೇವಲ ಕನ್ನಡಿಗರಿಗೆ ಮಾತ್ರವಲ್ಲ, ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಅಂತ ಹೇಳಿ ರಾಜ್ಯಕ್ಕೆ ಬಂದಿರುವಂತಹ ಅನೇಕ ವಲಸೆ ಪ್ರಜೆಗಳಿಗೂ ಕೂಡ ಕನಸಿದೆ. ಬೆಂಗಳೂರು ಅನ್ಸತಿ ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಅಂದ್ರೆ, ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಏನು? ಗಬ್ಬೆದ್ ನಾರೋದ ಅಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಎಲ್ಲರ ಮತ್ತು ಎಲ್ಲರಿಗೂ ಅನುಕೂಲವಾಗುವಂಥ ಒಂದು ಸಿಟಿಯಾಗಿ ಮಾರ್ಪಡಬೇಕು. ಅದಕ್ಕಾಗಿಯೇ ಮೆಟ್ರೋ ತಂದ್ರು. ಮೆಟ್ರೋದಲ್ಲೂ ಕೂಡ ಈಗ ಜನ ತುಂಬಿ ತುಳುಕಿ ಬಸ್ನಲ್ಲಿ ಏರುವಂತಹ ಪರಿಸ್ಥಿತಿ. ಜೊತೆಗೆ ಬಸ್ನಲ್ಲಿ ಹೋಗೋಣ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಈ ಬೃಹತ್ ಮಹಾಬೆಂಗಳೂರಿನಲ್ಲಿ ಶೈತಾನ್ನಂತಹ ಟ್ರಾಫಿಕ್ಗಳು. ಈಗ ಈ ಖಾಸಗಿ ಸಂಸ್ಥೆಯೊಂದು ಸಮೀಕ್ಷೆ ನಡೆಸ್ತು. ಆ ಸಮೀಕ್ಷೆಯಲ್ಲಿ ಹೊರಬಂದಿರುವಂಥ ಮತ್ತೊಂದು ವಿಚಾರ ಏನು ಗೊತ್ತಾ? ಅದನ್ನೇ ನಾವು ರಿವೀಲ್ ಮಾಡ್ತಾ ಇರುವಂತಹದ್ದು. ವಿಶ್ವದಲ್ಲೇ ಬೆಂಗಳೂರು, ದೇಶದಲ್ಲ ವಿಶ್ವದಲ್ಲೇ ಗ್ಲೋಬಲಿ ಜಾಗತಿಕವಾಗಿ ಬೆಂಗಳೂರು ಟ್ರಾಫಿಕ್ನಲ್ಲಿ ನಂಬರ್ 3 ಅಂದರೆ 3ನೇ ಸ್ಥಾನವನ್ನು ಪಡ್ಕೊಂಡಿದ್ಯಂತೆ. ವಿಶ್ವದ ಪ್ರಮುಖ ನಗರಗಳಲ್ಲಿ 3ನೇ ಸ್ಥಾನ ಪಡೆದ ರಾಜಧಾನಿ ಬೆಂಗಳೂರು. ಬೆಂಗಳೂರು ಅತಿ ಕೆಟ್ಟ ನಗರ ಅಂತ ಹೇಳಿ ಕುಖ್ಯಾತಿಯನ್ನು ಪಡೆದುಕೊಳ್ತಾ ಇದೆ. ಇದು ಕೇವಲ ಬೆಂಗಳೂರು ನಗರಕ್ಕಲ್ಲ, ಇದು ನಮಗೂ ಕೂಡ ನಾಚಿಕೆಗೇಡಿನ ಹೆಸರೇ ಅಲ್ವಾ ಇದು. ಇನ್ನು ಮೊದಲ ಸ್ಥಾನವನ್ನು ಬ್ಯಾರನ್ಕ್ವಿಲ್ಲಾ ಎನ್ನುವಂಥ ನಗರ ಪಡ್ಕೊಂಡ್ರೆ 2ನೇ ಸ್ಥಾನವನ್ನು ಕೋಲ್ಕತ್ತಾ ಪಡ್ಕೊಂಡಿದೆ. ಬೆಂಗಳೂರು 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ನೋಡಿ, ನಮ್ಮ ನಗರ, ನಮ್ಮ ಬೆಂಗಳೂರು ಇಡೀ ದೇಶಕ್ಕೆ ಮಾದರಿ ಆಗಬೇಕು ಅಂತೇಳಿ ಬಾಯಿ ಬಡ್ಕತ್ತಾರೆ ನಮ್ಮ ರಾಜಕಾರಣಿಗಳು. ಆದರೆ ಮಾಡೋದೇನು? ಸರಿಯಾದಂತಹ ರಾಜಕಾಲುವೆಗಳು ಇರೋದಿಲ್ಲ. ಇರೋ ಚರಂಡಿಗಳಿಗೆ ಸಿಮೆಂಟ್ ಹಾಕಿ ತುಂಬಿಸ್ತಾರೆ ನಮ್ಮ ರಾಜಕಾರಣಿಗಳು. ಅಂದರೆ ಆ ಪೀಸ್ ಸಿಮೆಂಟ್ಗಳನ್ನು ಕೂಡ ಡಂಪ್ ಮಾಡೋದಕ್ಕೆ ನಮ್ಮಲ್ಲಿ ಜಾಗ ಇಲ್ಲ. ಸೊ ಹಾಗಾಗಿ ಮೂಲಭೂತ ಸೌಕರ್ಯಗಳ ಕಡೆ ಕೂಡ ಗಮನ ಕೊಡದಂತಹ ರಾಜಕಾರಣಿಗಳು ಇನ್ಯಾವಾಗ ಈ ಟ್ರಾಫಿಕ್ ಸಮಸ್ಯೆಯಿಂದ ಜನರನ್ನು ಪಾರು ಮಾಡ್ತಾರೆ ಎನ್ನುವಂತಹದ್ದು ಭಗವಂತನಿಗೆ ಪ್ರೀತಿ. ಒಟ್ಟಾರೆ ಈಗ ವಿಶ್ವದಾದ್ಯಂತ ಅಂದರೆ ಇಡೀ ಜಗತ್ತಿಗೆ ಬೆಂಗಳೂರು 3ನೇ ಸ್ಥಾನ ಪಡ್ಕೊಂಡಿದೆ. ಅದು ಒಳ್ಳೆಯ ಹೆಸರಲ್ಲ, ಅತ್ಯಂತ ಕೆಟ್ಟ ಟ್ರಾಫಿಕ್ ಇರುವಂತಹ ಒಂದು ನಗರ ಎನ್ನುವಂಥ ಕುಖ್ಯಾತಿಯನ್ನು ಪಡ್ಕೊಂಡಿದೆ. ಈ ಹಿಂದೆ SP ರೋಡ್ ಕೂಡ ಆ ತರಹದ, ಅಂದರೆ ಟ್ರಾಫಿಕ್ ವಿಚಾರದಲ್ಲ, ಅತ್ಯಂತ ಕಳ್ಳ ಮಾಲನ್ನು ಅಲ್ಲಿ ಮಾರಲಾಗುತ್ತೆ ಎನ್ನುವಂತಹದ್ದು ಅದು ಕೂಡ ಒಂದು ಪ್ರೈವೇಟ್ ಆದಂತಹ ಸಂಸ್ಥೆ ಸಮೀಕ್ಷೆ ಮಾಡಿತ್ತು. ಅಂದರೆ ಜಗತ್ತಿನ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಏನು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಕದ್ದು ಮಾರಲಾಗ್ತಾ ಇದೆ SP ರೋಡ್ನಲ್ಲಿ ಅಂಥೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದರಂತೆಯೇ ಇದು ಕೂಡ ಅತ್ಯಂತ ಕೆಟ್ಟ ಟ್ರಾಫಿಕ್ನಿಂದ ಇರತಕ್ಕಂತಹ ನಗರ ಬೆಂಗಳೂರು ಎನ್ನುವಂತಹದ್ದು ಇದೆಯಲ್ಲ, ಇಡೀ ದೇಶದ ಕೀರ್ತಿಯನ್ನು ತಗ್ಗಿಸುವಂತಹದ್ದು. ರಾಜ್ಯದ ಜನರಿಗೂ ಕೂಡ ಇದೊಂಥರ ಅವಮಾನ. ಟ್ರಾಫಿಕ್ ಜಾಮ್ ವಿಚಾರದಲ್ಲಿ ವಿಶ್ವಮಟ್ಟದಲ್ಲಿ ಕುಖ್ಯಾತಿ ಪಡೆದ ಬ್ರ್ಯಾಂಡ್ ಬೆಂಗಳೂರು ಅತಿ ಕೆಟ್ಟ ಟ್ರಾಫಿಕ್ ನಗರ ಅಂಥೇಳಿ ಕುಖ್ಯಾತಿಯನ್ನು ಪಡೆದುಕೊಂಡಿರುವಂತಹದ್ದು. ಅದು ಕೂಡ ಪ್ರೈವೇಟ್ ಸಂಸ್ಥೆ ಒಂದು ನಡೆಸಿದ ಸಮೀಕ್ಷೆಯಲ್ಲಿ ಇದು ಬಹಿರಂಗ ಆಗಿರುವಂತಹದ್ದು. ಕೋಲ್ಕತ್ತಾ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ರೆ ಬ್ಯಾರನ್ಕ್ವಿಲ್ಲಾ ಎನ್ನುವಂತಹ ನಗರ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಬೆಂಗಳೂರು ಕಟ್ಟ ಕಡೆಯ 3ನೇ ಸ್ಥಾನಕ್ಕೆ ಬಂದಿಳಿದಿದೆ. ಒಟ್ಟಾರೆ ಬೆಂಗಳೂರು ಬೇರೆ ಬೇರೆ ಹೆಸರಿನಲ್ಲಿ ಗುರುತಿಸಿಕೊಳ್ತಾ ಇತ್ತು. ಈಗ ಅತ್ಯಂತ ಬ್ಯಾಡ್ ಟ್ರಾಫಿಕ್ ಇರುವಂಥ ನಗರ ಅಂತಾನೂ ಕೂಡ ಕರೆಸಿಕೊಳ್ತಾ ಇದೆ.